ಹಾಯ್ ಹಲೋ ನಮಸ್ತೆ ಮಮತಕ್ಕನ ಕಿರಿಕಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಒಂದು ಸಿಂಪಲಾಗಿ ಮಾಡ್ಬೋದಂತಹ ಒಂದು ಚಿಕನ್ ಕರಿ. ಅದು ಯಾವ ರೀತಿ ಮಾಡೋದು, ತುಂಬ ಟೇಸ್ಟಿಯಾಗಿದೆ. ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕೆಂದು ನೋಡಿಕೊಳ್ಳೋಣ ಬನ್ನಿ. ಒಂದು ಈಸಿ ಚಿಕನ್ ಪದಾರ್ಥ ಇವತ್ತು ಮಾಡೋದು, ಸುಲಭದಲ್ಲಿ ಮಾಡುವಂಥ ಒಂದು ಚಿಕನ್ ಕರಿ. ಇದು ಚಪಾತಿ ಜೊತೆ, ಪರೋಟ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಎಲ್ಲದರ ಜೊತೆನೂ ಅನ್ನದ ಜೊತೆನೂ ಚೆನ್ನಾಗಿ ಬರ್ತದೆ. ಸುಲಭದಲ್ಲಿ ಮಾಡಿಕೊಳ್ಬೋದು. ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಮಾಡಲಿಕ್ಕೆ ಮೊದಲು ಚಿಕನ್ ತೆಗೆದುಕೊಂಡಿದ್ದೇನೆ. ಒಂದು 700 ಗ್ರಾಮ್ಸ್ ಇರ್ಬೋದು. ಇದರಲ್ಲಿ ಒಂದು ಚಿಕನ್ ಒಂದು 2 kg ಚಿಕನ್ ಕ್ಲೀನ್ ಮಾಡಿದ ಮೇಲೆ 1.5 kg ಬಂತು. ಅದರ ಹಾಫ್ ಚಿಕನ್ ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೇನೆ. ನಮಗೆ ಬೇಕಾದಂಥ ಪೀಸನ್ನು ನಾವೇ ಮಾಡಿಕೊಳ್ಬೋದು. ಮೊದಲಿಗೆ ಇದನ್ನು ಕಟ್ ಮಾಡುವ. ಒಂದು ಒಳ್ಳೆ ಕತ್ತಿ ಗಿಫ್ಟ್ ಬಂದಿದೆ. ಇದು ಜಾಪಾನೀಸ್ ಕತ್ತಿ ಮತ್ತು ತಂದದ್ದು ಸಿಂಗಾಪುರಿಂದ. ಅದ ಕಾರಣ ಈ ಕತ್ತಿಯಲ್ಲಿ ಮೊದಲಿಗೆ ಟ್ರೈ ಮಾಡು. ಈ ಚಿಕನನ್ನು ಕಟ್ ಮಾಡಿ ಟ್ರೈ ಮಾಡು. ಕತ್ತಿ ಹೇಗೆ ಉಂಟು ಅಂತ ನೋಡಿದಾಗ ಹೋಗ್ತದೆ, ಚಿಕನ್ ಕಟ್ ಮಾಡಿದಾಗ ಹೋಗ್ತದೆ. ಇದು ಸಿಂಗಾಪುರಿನಿಂದ ಬಂದಂಥ ಕತ್ತಿ, ಮೇಡ್ ಇನ್ ಜಪಾನ್ ಮಾತ್ರ. ನೋಡು, ಇದನ್ನು ಓಪನ್ ಮಾಡಿ ನೋಡು. ನೋಡಿ, ಈ ರೀತಿಯಾಗಿದೆ ಕತ್ತಿ. ಕಾಣಲಿಕ್ಕೆ ತುಂಬ ಚೆಂದ ಉಂಟು. ಎಷ್ಟು ಶಾರ್ಪ್ ಇದೆ ಅಂತ ಗೊತ್ತಿಲ್ಲ, ನೋಡುವ. ಲಾಕಲ್ಲೇ ಇದೆ, ತುಂಬ ಕೈಗೆ ತಾಗದಾಗೆ. ನೋಡಿ, ಲಾಕ್ ಇಟ್ಟಿದ್ದಾರೆ. ನಾನು ತೊಳೆದು ತರ್ತೇನೆ ಫಸ್ಟ್ ಕತ್ತಿಯನ್ನು ತೊಳೆದು ತಂದಿದ್ದೇನೆ. ಮೊದಲಿಗೆ ಚಿಕನ್ ಕಟ್ ಮಾಡಿಕೊಳ್ತೇನೆ. ವಾವ್, ಸೂಪರ್ ಇದೆ. ಎಷ್ಟು ಶಾರ್ಪ್ ಇದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಚಿಕನ್ ಅಂತ ಎಷ್ಟು ಈಸಿಯಲ್ಲಿ ಕಟ್ ಆಗ್ತದೆ, ತುಂಬ ಸುಲಭದಲ್ಲಿ ಕಟ್ ಆಗ್ತಾ ಉಂಟು. ಕೈಯನ್ನು ನೋಡಿಕೊಳ್ಬೇಕು, ಇಂಥ ಕತ್ತಿಯೆಲ್ಲ ಯೂಸ್ ಮಾಡುವಾಗ. ಕೊಡುವಾಗಲೇ ಹೇಳಿದ್ದಾರೆ ಕೈ ಜಾಗ್ರತೆ ಹೇಳಿದ್ದಾರೆ. ಜಾಗ್ರತೆ ಯೂಸ್ ಮಾಡು ಹೇಳಿ ವಾರ್ನಿಂಗ್ ಮಾಡಿಯೇ ಕೊಟ್ಟಿದ್ದಾರೆ. ನನ್ನ ಮಗಳು ಸಿಂಗಾಪುರಿಗೆ ಹೋದಾಗ ಅವಳು ಜಪಾನಿಗೆ ಹೋಗ್ತಾ ಇದ್ಲು. ಹಾಗಂತ ಜಪಾನಿಗೆ ಹೋದ್ರೆ ನನಗೆ ಕತ್ತಿ ತರಬೇಕು ಹೇಳಿ ನಾನು ತುಂಬ ಚೊರೆ ಮಾಡ್ತಿದ್ದೆ. ಜಪಾನೀಸ್ನವ್ರ ಕತ್ತಿ ತುಂಬ ಚೆಂದ ಉಂಟು, ನನಗೆ ತರಬೇಕು ಹೇಳಿ. ಹಾಗೆ ಅವಳು ಜಪಾನಿಗೆ ಹೋಗಲಿಲ್ಲ, ಸಿಂಗಾಪುರಿಗೆ ಹೋದ್ಲು. ಅಲ್ಲಿ ಜಪಾನ್ ಕತ್ತಿ ನೋಡಿ ಹುಡುಕಿ ತಂದಿದ್ದಾಳೆ. ಬೋನು ಕೂಡ ಕಟ್ಟಾಗ್ತದೆ ನೋಡಿ. ಬೋನ್ ಸಹ ಕಟ್ಟಾಯಿತು. ದೊಡ್ಡ ಕಷ್ಟ ಇಲ್ಲದೆ ಕಟ್ ಮಾಡುವುದು, ನಮಗೆ ಬೇಕಿದ್ದ ಪೀಸಿಗೆ ಮಾಡ್ಬೋದು. ನೋಡಿ, ಬೋನು ಕೂಡ ಕಟ್ಟಾಗಿ ಬಂತು. ಈಸಿಯಾಗಿ ಕಟ್ಟಾಯಿತು. ಇಂಥ ಕತ್ತಿ ಇದ್ದರೆ ಸುಲಭದಲ್ಲಿ ಮನೆಯಲ್ಲೇ ಚಿಕನ್ ಕಟ್ ಮಾಡಿಕೊಳ್ಬೋದು. ಯಾವ ರೀತಿ ಬೇಕೋ ಆ ರೀತಿಯಾಗಿ ಪೀಸ್ ಮಾಡಿಕೊಳ್ಬೋದು. ನೋಡಿ, ಚೆಂದ ಪೀಸಾಗಿ ಬಂದಿದೆ ಈ ಕತ್ತಿಯಿಂದ. ಉಳಿದವನ್ನು ಕೂಡ ಪೀಸ್ ಮಾಡ್ತೇನೆ. ಕಾಲು ಕೂಡ ಸುಲಭದಲ್ಲಿ ಕಟ್ಟಾಗ್ತದೆ. ನೋಡಿ, ಕಟ್ಟಾಯಿತು. ಎಷ್ಟು ಚೆಂದ ಕಟ್ಟಾಗಿ ಬಂದಿದೆ. ಯಾವ ರೀತಿ ಪೀಸ್ ಬೇಕಾದರೂ ಮಾಡಿಕೊಳ್ಬೋದು. ತುಂಬ ಒಳ್ಳೆ ಕತ್ತಿ. ಒಂದು ಸಲ ಬಡ್ಡೆ ಕಟ್ಟಾಗ್ತದೆ. ನೋಡಿ, ಬೋನ್ ಕಟ್ಟಾಗಲಿಕ್ಕೆ ಏನು ಕಷ್ಟ ಇಲ್ಲ. ಈಗ ಒಂದೇ ಸಲ ಬಡಿದಾಗ ಬೋನ್ ಸಹ ಕಟ್ಟಾಗಿ ಬರ್ತದೆ. ಎಲ್ಲವನ್ನು ಕಟ್ ಮಾಡಿ ತೆಗಿತೇನೆ. ಎಲ್ಲವೂ ಕೂಡ ಕಟ್ಟಾಗಿದೆ. ಈಗ ನಾನು ಕ್ಲೀನ್ ಮಾಡಿ ತರ್ತೇನೆ. ಮೊದಲಿಗೆ ಈಗ ತೊಳೆದಿಟ್ಟಂಥ ಚಿಕನಿಗೆ ಸ್ವಲ್ಪ ಉಪ್ಪು, ಒಂದು ಸ್ಪೂನು ಲಿಂಬೆ ರಸ, ಒಂದು ಬೀಜವಿದ್ದೆ ತೆಗಿತೇನೆ. 1 ಸ್ಪೂನ್ ಚಿಲ್ಲಿ ಪೌಡರ್, ಕ್ರಶ್ಡ್ ಚಿಲ್ಲಿ ಪೌಡರ್, ಹಾಗೂ 1 ಸ್ಪೂನ್ ಮೊಸರು. ಜಾಸ್ತಿ ಹಾಕಬಾರ್ದು, 1 ಸ್ಪೂನ್. ಹಾಗೂ 1/4 ಸ್ಪೂನ್ ಅರಿಶಿನ ಹುಡಿ. ಇಷ್ಟನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಒಂದು 10 ನಿಮಿಷ ಇದು ಹೀಗೆ ಇರಲಿ. 10 ನಿಮಿಷಗಳ ಕಾಲ ಸಾಕು. ನಾವು ಅದನ್ನು ರೆಡಿ ಉಳಿದ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡುವಾಗ ಇದು ಸರಿ ಆಗ್ತದೆ. ಇನ್ನು ಮುಚ್ಚಿಟ್ಕೊಳ್ಳೋಣ 10 ನಿಮಿಷ. 10 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಹಿಡಿದಿದ್ದೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. 10 ನಿಮಿಷ ಆದರೆ ಹೊರಗಿದ್ರೆ ಪರವಾಗಿಲ್ಲ. ತುಂಬ ಈಗ ನಾವು ಮಾಡುವಾಗ ಲೇಟ್ ಆಗ್ತದೆ, ಅರ್ಧ ಗಂಟೆ ಉಂಟು ಹೇಳಿದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಈಗ ನಾನು ಹೊರಗೆ ಇಡ್ತೇನೆ, 10 ನಿಮಿಷದಲ್ಲಿ ಮಾಡ್ತೇನೆ. ಇದಕ್ಕೆ ನಾವು ಮಸಾಲೆ ಕಡ್ದು ಹಾಕೋದಲ್ಲ, ಮಸಾಲೆ ಪೌಡರ್ ಮಾಡಿ ಹಾಕೋದು. ಹಾಗೂ ತೆಂಗಿನಕಾಯಿ ಏನು ಹಾಕೋದಿಲ್ಲ, ಸಿಂಪಲಾಗಿ ಮಾಡೋದು. ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನ್ ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ, ಅರ್ಧ ಸ್ಪೂನು ಜೀರಿಗೆ ತೆಗೆದುಕೊಂಡಿದ್ದೇನೆ, 1 ಸ್ಪೂನ್ ಒಳ್ಳೆಮೆಣಸು ತೆಗೆದುಕೊಂಡಿದ್ದೇನೆ, ಒಂದು ಅರ್ಧ ಸ್ಪೂನ್ ಅರಿಶಿನ ಹುಡಿ ತೆಗೆದುಕೊಂಡಿದ್ದೇನೆ, ಒಂದು 1/4 ಸ್ಪೂನ್ ಬಡೆ ಸೊಪ್ಪು ತೆಗೆದುಕೊಂಡಿದ್ದೇನೆ, ಹಾಗೂ ಒಂದು ಮರಾಠಿ ಮುಗ್ದಿದ್ದು ತುಂಡು, ಒಂದು ತುಂಡು ಚಕ್ಕೆ, 2 ಲವಂಗ ತೆಗೆದುಕೊಂಡಿದ್ದೇನೆ. ಏಲಕ್ಕಿ ಇದ್ದರೆ 2 ಹಾಕಿಕೊಳ್ಬೋದು. ನನ್ನ ಕೈಯಲ್ಲಿ ಏಲಕ್ಕಿ ಮುಗ್ದಿದೆ, ಅದಕ್ಕೆ ಹಾಕಲಿಲ್ಲ. 1/4 ಸ್ಪೂನ್ ಮೆಂತ್ಯ ತೆಗೆದುಕೊಂಡಿದ್ದೇನೆ. ಹಾಗೂ
ಖಾರದ್ದು ಕಾಶ್ಮೀರಿ ಚಿಲ್ಲಿ, ಇದು ಸ್ವಲ್ಪ ಖಾರ ಉಂಟು, ಸ್ವಲ್ಪ ಖಾರದ್ದೇ ಅದು ಕಾಶ್ಮೀರಿ ಚಿಲ್ಲಿ. ಇದೊಂದು 3 ತೆಗೆದುಕೊಂಡಿದ್ದೇನೆ ಖಾರದ್ದು. ಇದು ಖಾರ ಇಲ್ಲದೊಂದು 10 ತೆಗೆದುಕೊಂಡಿದ್ದೇನೆ ಬ್ಯಾಡಗಿ. ಅದು ತುಂಬ ಅದು ಸ್ವಲ್ಪ ಖಾರ ಉಂಟು, ಕಾಶ್ಮೀರಿ ಖಾರ ಇಲ್ಲದ್ದಲ್ಲ, ಕಾಣಲಿಕ್ಕೆ ಮಾತ್ರ ಕಾಶ್ಮೀರಿಯಾಗಿ ಉಂಟು, ಅದು ಖಾರ ಉಂಟು. ಖಾರದೊಂದು 3 ತೆಗೆದುಕೊಂಡಿದ್ದೇನೆ, ಹಾಗೂ ಉದ್ದದು ಇದು ಖಾರ ಇಲ್ಲದೊಂದು 10 ತೆಗೆದುಕೊಂಡಿದ್ದೇನೆ. ಇಷ್ಟ ಲೈಟಾಗಿ ಹುರಿದು ಅರಿಶಿನ ಬಿಟ್ಟು ಬಾಕಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿಕೊಳ್ಬೇಕು. ಮೊದಲಿಗೆ ಅದನ್ನು ಮಾಡೋ ಬನ್ನಿ. ರೋಸ್ಟ್ ಮಾಡಲಿಕ್ಕೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ನಾನು ಇದರಲ್ಲೇ ಪದಾರ್ಥ ಮಾಡ್ತೇನೆ. ಕಡಾಯಿ ಇಟ್ಟರೆ ಸ್ವಲ್ಪ ಸುಲಭ ಫ್ರೈ ಮಾಡ್ಕೊಳ್ಳಿಕ್ಕೆ, ಆದರೆ ಕಡಾಯಿ ಇಟ್ಟರೆ ಪುನಃ ಒಂದು ಇಡಬೇಕಲ್ಲ, ಪುನಃ ಬಾಣಲೆ ಇಡಬೇಕು ಪದಾರ್ಥ ಮಾಡಲಿಕ್ಕೆ. ಅದಕ್ಕೆ ಫಸ್ಟಿಗೆ ಇದನ್ನೇ ಇಟ್ಕೊಂಡಿದ್ದೇನೆ, ಇದರಲ್ಲೇ ಪದಾರ್ಥ ಮಾಡ್ತೇನೆ. ಫಸ್ಟಿಗೆ ಮೆಣಸನ್ನು ಹಾಕಿಕೊಂಡಿದ್ದೇನೆ. ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಸ್ಮೆಲ್ ಬರಬೇಕು. ನಮ್ಮ ಮೆಣಸು ಫ್ರೈ ಆಗಿದೆ, ಅದು ತೆಗೆದುಕೊಳ್ಳೋಣ. ಒಳ್ಳೆ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ, ಒಳ್ಳೆ ಮೆಣಸು, ಫ್ಲೇಮ್ ಲೋ ಅಲ್ಲಿ ಇಡಬೇಕು, ಹೈಲಿ ಇಡಲಿಕ್ಕೆ ಹೋಗಬೇಡಿ, ಹಾಗೂ ಮೆಂತೆ ಕಾಳು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಒಳ್ಳೆ ಫ್ರೈ ಆಗಲಿ. ಎಲ್ಲ ಒಳ್ಳೆ ಫ್ರೈ ಆಗಿದೆ, ಒಳ್ಳೆ ಸಿಡಿತಾ ಉಂಟು. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಫ್ರೈ ಆಗಿದೆ, ಇದೇ ತೆಗೆದುಕೊಳ್ಳೋಣ. ಎಲ್ಲವೂ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಬೇವು ಸೊಪ್ಪು ಫ್ರೈ ಮಾಡಿ ಹಾಕ್ಬೇಕು ಇದ್ರ ಜೊತೆ. ಅಸಲು ಡ್ರೈ ರೋಸ್ಟ್ ಮಾಡಿ ಹಾಕ್ತೇನೆ ಬೇವು ಸೊಪ್ಪು ಹಾಕಿದರೆ ತುಂಬ ಟೇಸ್ಟ್ ಕೊಡ್ತದೆ. ಬೇವು ಸೊಪ್ಪನ್ನು ಕೂಡ ರೋಸ್ಟ್ ಮಾಡಿ ಹಾಕಿಕೊಳ್ಳೋಣ. ಈ ಬೇವು ಸೊಪ್ಪು ಒಳ್ಳೆ ರೋಸ್ಟ್ ಆಗಿದೆ, ಇದನ್ನು ತೆಗೆದುಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ತೇನೆ. ಇದರ ಜೊತೆ ಮಸಾಲೆ ಜೊತೆನೇ ಇದನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ತಣ್ಣದ ಮೇಲೆ ಬಿಸಿ ಮಾಡಬಾರ್ದು, ಬಿಸಿ ಮಿಕ್ಸಿ ಜಾರಿಗೆ ಹಾಕಿದರೆ ಪೌಡರ್ ಹಟ್ಬೋದು ಮುಖಕ್ಕೆ. ಸ್ವಲ್ಪ ತಣಿಲಿ. ಒಳ್ಳೆ ರೋಸ್ಟ್ ಆಗಿದೆ ನೋಡಿ. ತಣ್ಣದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೌಡರ್ ಮಾಡಿಕೊಳ್ಳೋಣ. ಇನ್ನು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು 2 ಹಸಿಮೆಣಸು, 2 ಟೊಮೆಟೊ ತೆಗೆದುಕೊಂಡಿದ್ದೇನೆ, ಹಾಗೂ 2 ದೊಡ್ಡ ಸೈಜ್ ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಟೊಮೆಟೊ ತುಳಿಲಿಕ್ಕೆ ಹಾಕುವ. ಹಸಿಮೆಣಸು ತುಳಿದು ತೆಕ್ಕೊಳ್ಳೋ ಇದನ್ನು. ಆ ಕತ್ತಿಯನ್ನು ಬದಿಗಿಟ್ಟೆ, ತುಂಬ ಶಾರ್ಪ್ ಇದೆ, ಎದುರಿಗೆ ಆಗ್ತದೆ. ಇದು ಕೂಡ ಫಾರಿನ್ದೇ ಕತ್ತಿ, ಇದು ಆಸ್ಟ್ರೇಲಿಯಾದಿಂದ ನಾನು ಬರುವಾಗ ತಂದದ್ದು. ಆಸ್ಟ್ರೇಲಿಯಾದ ಕತ್ತಿ ಇದು ಸಹ ಒಳ್ಳೆ ಶಾರ್ಪ್ ಇದೆ. ಮೊನ್ನೆ ಗೊಜ್ಜೆ ಪಕೋಡ ಮಾಡಿ ಗುಜ್ಜೆ ಕಟ್ ಮಾಡಿ ಸ್ವಲ್ಪ ಈಗ ಅದರಲ್ಲಿ ಗಮ್ಮಂಟಿದೆ, ಆದ ಕಾರಣ ಸ್ವಲ್ಪ ಶಾರ್ಪ್ನೆಸ್ ಕಮ್ಮಿ ಆಗಿದೆ. ಶಾರ್ಪ್ ಇದೆ, ಬೆಂಕಿಗೆ ಹಿಡಿದು ತೆಗಿಬೇಕು. ಇಲ್ಲಿಯನ್ನು ಕಟ್ ಮಾಡಿಕೊಳ್ಳೋಣ ಫಸ್ಟಿಗೆ. ಈರುಳ್ಳಿಯನ್ನು ತಿಳಿದು ತರುವ. ಇದಕ್ಕೆ ನಾನೊಂದು 10 ಎಸಳು ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿಯನ್ನು ಕ್ರಷ್ ಮಾಡಿ ತೆಗೆದುಕೊಂಡಿದ್ದೇನೆ, ಜಜ್ಜಿ ತೆಗೆದುಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಿದ್ದರೂ ಜಾಸ್ತಿ ಹಾಕಿಕೊಳ್ಬೋದು, ಆದರೆ ಬೇಡ, ನಾವು ಫ್ರೆಶ್ ಚಿಲ್ಲಿ ಪೌಡರ್ ಹಾಕಿದ್ದೇವೆ, ಪೆಪ್ಪರ್ ಹಾಕಿದ್ದೇವೆ, ಇದು ಹಾಕಿದ್ದೇವೆ, ಆದ ಕಾರಣ ಇಷ್ಟೇ ಖಾರವನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಸಪ್ಪರಕ್ಕೆ ಕಟ್ ಮಾಡಿ. ದೊಡ್ಡ ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಸಣ್ಣದಲ್ಲ. ಸಣ್ಣದಾದರೆ ಒಂದು 3 ತಗೊಳ್ಳಿ. ನೀವು ಎಷ್ಟು ಚಿಕನ್ ಯೂಸ್ ಮಾಡ್ತೀರಿ ಅದಕ್ಕೆ ಅನುಗುಣವಾಗಿ ತಗೊಳ್ಳಿ. ಈಗ ನಾವು ತೆಂಗಿನಕಾಯಿ ಏನು ಹಾಕೋದಿಲ್ಲಲ್ಲ, ಆಗ ಮಸಾಲೆ ಬೇಕು. ತುಂಬ ಗ್ರೇವಿ ಬೇಕಿದ್ರೆ ಈರುಳ್ಳಿ ಜಾಸ್ತಿ ಯೂಸ್ ಮಾಡಬೇಕು.
ಈಗಿನ ಟೊಮೊಟೊವನ್ನು ನೋಡಿಕೊಳ್ಬೇಕು, ಟೊಮೊಟೊದಲ್ಲಿ ಹುಳ ಇರ್ತದೆ. ಈಗ ಹೆಚ್ಚಾಗಿ ಟೊಮೊಟೊದಲ್ಲಿ ಹುಳ ಉಂಟು ಹೇಳಿ ಕಂಪ್ಲೇಂಟ್ ಇದೆ. ಹುಳ ಟೊಮೆಟೊ ನೋಡ್ಕೊಳ್ಬೇಕು, ಓಪನ್ ಮಾಡಿ ನೋಡಿಯೇ ಪದಾರ್ಥ ಮಾಡಬೇಕು. ಹೇಳಿದ್ರೆ ಟೊಮೆಟೊದಲ್ಲಿ ಹುಳ ಇದ್ದದ್ದು ಗೊತ್ತೇ ಆಗೋದು, ವೈಟ್ ಕಲರ್ ಹುಳ ಗೊತ್ತೇ ಆಗೋದಿಲ್ಲ ಹುಳ ಇದ್ದದ್ದು. ಅಷ್ಟು ಸೂಕ್ಷ್ಮವಾಗಿ ನೋಡಿದರೆ ಮಾತ್ರ ಗೊತ್ತಾಗೋದು ಅದರೊಳಗೆ ಹುಳ ಉಂಟು ಹೇಳಿ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಟೊಮೊಟೊ ಒಂದು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಳ್ತಾನೆ. ಎಲ್ಲವೂ ಕೂಡ ಕಟ್ ಮಾಡಿ ರೆಡಿಯಾಗಿದೆ ನೋಡಿ. ಈ ಚಾಪಿಂಗ್ ಬೋರ್ಡ್ ತುಂಬ ಚೆನ್ನಾಗಿದೆ, ಈ ರೀತಿ ಇದೆ, ಹೆಜ್ಜಿದೆ ಇದರಲ್ಲಿ, ಎಲ್ಲ ಒಂದು ಒಂದರಲ್ಲೇ ಹಿಡಿತದೆ. ಮೊದಲು ಅದು ಸಣ್ಣದಿತ್ತು, ಆಗ ಕಷ್ಟ ಆಗ್ತಿದೆ. ಈಗ ನೋಡಿ ದೊಡ್ಡದಿದೆ, ಹಾಗೂ ಲಾಕ್ ಕೂಡ ಇದೆ. ಇದು ಆನ್ಲೈನಲ್ಲಿ ಸಿಗ್ತದೆ, ತುಂಬ ಯೂಸ್ಫುಲ್ ಐಟಮ್ ಇದು. ಈಗ ಗ್ಯಾಸ್ ಮೇಲೆ ಅದೇ ಬಣ್ಣಲೆಣ್ಣೆ ಇಟ್ಕೊಂಡಿದ್ದೇನೆ. ಅದು ನೀವು ಫ್ರೈ ಮಾಡೋಕೆ ಸ್ವಲ್ಪ ಅಡಿಗೆ ಹಿಡ್ದಾಗೆ ಆಗಿದ್ದರೆ ಅದನ್ನು ತೊಳ್ಕೊಳ್ಬೇಕು, ಅವನ್ನ ಖರ್ಚು ಹೋಗ್ಬೋದು. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ, ನಿಮಗೆ ಯಾವ ಎಣ್ಣೆ ಇಷ್ಟವೋ ಅದೇ ಎಣ್ಣೆ ಹಾಕ್ಬೋದು. ತುಪ್ಪ ಬೇಕಿದ್ರೆ ತುಪ್ಪ ಹಾಕಿಕೊಳ್ಬೋದು. ನನಗೆ ತೆಂಗಿನ ಎಣ್ಣೆ ಹಾಕಿದ್ದೇನೆ, ಒಂದು 2 ಸ್ಪೂನ್ ಅಷ್ಟು ಹಾಕಿದ್ದೇನೆ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದಾಗ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಇದು ಒಳ್ಳೆ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಬಾಡ್ತಾ ಬಂದಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳೋಣ. 1 ಸ್ಪೂನಷ್ಟು ಹಾಕ್ತೇನೆ. ಒಂದು 10 ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ ಜಜ್ಜಿ ತೆಗೆದದ್ದು. ಫಸ್ಟಿಗೆ ಹಾಕಿದರೆ ಬಣ್ಣಲೆಗೆ ಹಿಡಿಯೋ ಚಾನ್ಸಸ್ ಇರ್ತದೆ, ಆದ ಕಾರಣ ಈರುಳ್ಳಿ ಸ್ವಲ್ಪ ಬಾಡಿದಾಗ ಅದರ ಒಟ್ಟಿಗೆ ಹಾಕಿಕೊಳ್ಬೇಕು. ಇದು ಒಟ್ಟಿಗೆ ಸರಿಯಾಗಿ ಫ್ರೈ ಆಗಲಿ. ಜೊತೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ತುಂಬ ಹಾಕಬಾರ್ದು. ನಾವು ಚಿಕನಿಗೆ ಉಪ್ಪು ಹಾಕಿದ್ದೇವೆ, ಆದ ಕಾರಣ ಸ್ವಲ್ಪ ಹಾಕಿಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಯಾವಾಗಲೂ ಕೈ ಆಡಿಸ್ತಾ ಇರಬೇಕು, ಯಾಕೆಂದ್ರೆ ಅದು ಬೇಗ ಅಡಿಗೆ ಹಿಡಿತದೆ. ಪೇಸ್ಟ್ ಹಾಕಿದರೆ, ಜಜ್ಜಿ ಹಾಕಿದರೆ, ಪೇಸ್ಟ್ ಹಾಕಿದರೆ, ಇಲ್ಲದಿದ್ದರೆ ಪರವಾಗಿಲ್ಲ. ಕಟ್ ಮಾಡಿ ಹಾಕಿದರೆ ಅಷ್ಟು ಬೇಗ ಏನಾಗೋದಿಲ್ಲ. ಈ ಥರ ಹಾಕಿದರೆ ಅದು ಸ್ವಲ್ಪ ಎಷ್ಟಾದರೂ ಇಟ್ಕೊಳ್ತದೆ ಬಣ್ಣಲೆಗೆ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಸ್ವಲ್ಪ ಚೆನ್ನಾಗಿ ಬಾಡಲಿ ಇದು. ಹೀಗೆ ನಾವು ಇದು ಒಳ್ಳೆ ಈರುಳ್ಳಿ ಕಲರ್ ಬಣ್ಣ ಚೇಂಜ್ ಆಗಿದೆ. ನಾವು ಪೌಡರ್ ಮಾಡಿಟ್ಟ ಬೆಂಕಿ ಲೋ ಫ್ಲೇಮಲ್ಲಿ ಮಾಡಿ ನಾವು ಪೌಡರ್ ಮಾಡಿಟ್ಟು ಪೌಡರ್ನ ಹಾಕ್ತಾ ಇದ್ದೇನೆ. 3/4 ಅಂಶ ಅಷ್ಟು ಹಾಕ್ತೇನೆ, ಸ್ವಲ್ಪ ಇಡ್ತೇನೆ, ಸ್ವಲ್ಪ ಒಂದು ಇಷ್ಟು ಇಟ್ಕೊಂಡಿದ್ದೇನೆ. ಬೇಕಿದ್ರೆ ನೋಡಿ, ಎಲ್ಲಿಯಾದರೂ ಜಾಸ್ತಿ ಖಾರ ಆದರೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಬೇಕಿದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ಮಾಡಿದ್ರಲ್ಲಿ ಸ್ವಲ್ಪವನ್ನು ಇಟ್ಕೊಂಡಿದ್ದೇನೆ. ಅದು ನಾವು ಮತ್ತೆ ಬೇರೆ ಯಾವುದಾದ್ರು ಸುಕ್ಕಕ್ಕೆ ಯೂಸ್ ಮಾಡಿಕೊಳ್ಬೋದು. ಉಳಿಯುವುದಿಲ್ಲ ಎಲ್ಲಿಯಾದ್ರೂ ಖಾರ ಇಳಿ ಆದರೆ ನೋಡಿ. ಮಸಾಲೆ ಹಸಿ ವಾಸನೆ ಹೋಗಬೇಕು. ಮಸಾಲೆ ನಾವು ಫ್ರೈ ಮಾಡಿದ್ದೇವೆ, ಅದು ಸ್ವಲ್ಪ ಬಿಸಿ ಆಗಬೇಕು. ಫ್ಲೇಮ್ ಲೋ ಅಲ್ಲಿ ಇಡಬೇಕು, ಹೈಯಲ್ಲಿ ಇಡಬಾರ್ದು. ಮಣಲೆಗೆ ಹಿಡಿಬಾರ್ದು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಟಂತ ಟೊಮೆಟೊವನ್ನು ಹಾಕಿಕೊಳ್ಳೋಣ. ಎರಡು ಟೊಮೆಟೊ ಹಾಕಿದ್ದೇವೆ. ನಮ್ಮ ಟೊಮೆಟೊ ಒಳ್ಳೆ ಸಾಫ್ಟ್ ಆಗಿ ಬರಬೇಕು, ಅಲ್ಲಿವರೆಗೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕಿದ್ರೆ 1 ನಿಮಿಷ ಮುಚ್ಚುವ. ಫ್ಲೇಮ್ ಲೋ ಅಲ್ಲಿ ಇಡಬೇಕು, ಹೈಯಲ್ಲಿ ಇಡಬಾರ್ದು. ಲೋದಲ್ಲಿಟ್ಟು 1 ನಿಮಿಷ ಮುಚ್ಚಿಡುವ.
ನಿಮಿಷ ಕಳೆದಿದೆ. ತುಂಬ ಹೊತ್ತು ಇಟ್ಕೊಳ್ಬಾರ್ದು. ನೋಡಿ ಟೊಮೊಟೊ ಸ್ವಲ್ಪ ಮೆಲ್ಟ್ ಆಗ್ತಾ ಬಂದಿದೆ. ಟೊಮೊಟೊ ಒಳ್ಳೆ ಸಾಫ್ಟ್ ಆಗಬೇಕು. ನಾವು ತೆಗೆದಿಟ್ಟಂಥ ಅರಿಶಿನವನ್ನು ಕೂಡ ಈಗ ಹಾಕ್ತಾ ಇದ್ದೇನೆ. ಸ್ವಲ್ಪ ಚಿಕನಿಗೆ ಹಾಕಿದ್ದೇವೆ, ಆದ ಕಾರಣ ಒಂದು 1/4 ಸ್ಪೂನ್ ಹಾಕಿದ್ದು, ಜಾಸ್ತಿ ಹಾಕಬೇಡಿ. ನಮ್ಮ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು 1 ಗ್ಲಾಸ್ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. 1 ಗ್ಲಾಸ್ ನೀರು. ಎಲ್ಲ ಮಸಾಲೆ ಚೆನ್ನಾಗಿ ಸೆಟ್ ಆಗಲಿ 1 ಗ್ಲಾಸ್ ನೀರು ಹಾಕಿದ್ದೇನೆ. ಮಸಾಲೆ ಚೆನ್ನಾಗಿ ಕುದಿಬೇಕು, ಒಳ್ಳೆ ಗಸಿ ಥರ ಆಗಬೇಕು, ಅಲ್ಲಿವರೆಗೆ ಇದು ಕುದೀಲಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಇದು ಗ್ರೇವಿ ಕುದಿಯುವಾಗಲೇ ಹಾಕ್ತಾ ಇದ್ದೇನೆ, ಆಗ ಫ್ಲೇವರ್ ಒಳ್ಳೆ ಬರ್ತದೆ. ನೋಡಿ ಗ್ರೇವಿ ಚೆನ್ನಾಗಿ ಕುದೀತದೆ. ಚೆನ್ನಾಗಿ ಕುದೀಲಿ, ಸೆಟ್ಟಾಗಿ ಬರಬೇಕು ಒಳ್ಳೆ. ಈಗ ಇದಕ್ಕೆ ಚಿಕನನ್ನು ಹಾಕಿಕೊಳ್ಳೋಣ. ಮ್ಯಾರಿನೇಷನ್ ಮಾಡಿಟ್ಟಂಥ ಚಿಕನ್ 10 ನಿಮಿಷ ಕಳೆದಿದೆ. ನೋಡಿ ಇಷ್ಟು ದೊಡ್ಡ ಲಿವರ್ ಪೀಸ್, ಕಲ್ಜ ಮತ್ತು ಲಿವರ್ ಕೊಟ್ಟಿದ್ದಾನೆ, ಅದನ್ನು ಇದ್ರೊಟ್ಟಿಗೆ ಹಾಕಿದ್ದೇನೆ. ವೇಸ್ಟ್ ಮಾಡೋದು ಯಾಕೆ, ಇಡೀ ಚಿಕನ್ ತೆಕ್ಕೊಂಡಾದ ಕಾರಣ, ಕಟ್ ಮಾಡದೆ ಕೊಟ್ಟ ಕಾರಣ ಅವ್ರು ಕೊಟ್ಟಿದ್ದಾರೆ ನನಗೆ. ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು ಬೇಕಿದ್ರೆ ನೋಡಿ ಹಾಕಿಕೊಳ್ಬೋದು. ಚಿಕನಲ್ಲಿ ಉಪ್ಪು ಉಂಟು, ಈರುಳ್ಳಿಗೆ ಸಹ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಆದ ಕಾರಣ ಒಂದು 3 ನಿಮಿಷ ಇದನ್ನು ಮುಚ್ಚಿ ಬೇಯಿಸುವ, ಮತ್ತೆ ಮುಚ್ಚಳ ತೆಗೆದಿಡುವ. 3 ನಿಮಿಷ ಮುಚ್ಚಳ ಮುಚ್ಚಿದ್ದೇನೆ, ಇರಲಿ ಇದು ಬೇಯಲಿ. 3 ನಿಮಿಷ ಆಗಿದೆ, ನೋಡುವ. ನೋಡಿ ಚಿಕನ್ ನೀರು ಬಿಡ್ತಾ ಉಂಟು. ಚಿಕನ್ ನೀರು ಬಿಟ್ಟಿದೆ, ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಫ್ಲೇಮನ್ನು ಮೀಡಿಯಮ್ ಇಡ್ತೇನೆ. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸುವ. ನೋಡ್ತಾ ಇರಬೇಕು. 10 ನಿಮಿಷ ಹೇಳಿ 10 ನಿಮಿಷ ಅಲ್ಲೇ ಬಿಟ್ಟರೆ ಅದಕ್ಕೆ ಒಮ್ಮೆ ನೀರು ಡ್ರೈ ಆಗಿ ಕರ್ಚ್ಬೋದು. ಅದ ಕಾರಣ ಫ್ಲೇಮ್ ಮೀಡಿಯಮ್ ಮಾಡಿ ಆಗಾಗ ಮಗ್ಸ್ತಾ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಮಿಡ್ಲಲ್ಲಿ ತೆಗೆದು ನಾನು ಇದರ ಉಪ್ಪು ನೋಡಿದ್ದೇನೆ, ಉಪ್ಪು ಚಪ್ಪೆ, ಉಪ್ಪು ಸ್ವಲ್ಪ ಹಾಕಿಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ ಕಲ್ಲುಪ್ಪನ್ನು ಹಾಕ್ತೇನೆ. ಖಾರ ಚೆನ್ನಾಗಿದೆ, ಅದ ಕಾರಣ ಮಸಾಲೆಯನ್ನು ಹಾಕಿಕೊಳ್ಳೋದಿಲ್ಲ, ಮಸಾಲೆನ ಇಟ್ಕೊಳ್ತೇನೆ. ನಿಮಗೆ ಖಾರ ಕಮ್ಮಿ ಇದ್ರೆ ನೀವು ಮಾಡುವಾಗ ಹಾಕಿಕೊಳ್ಬೋದು. ಸ್ವಲ್ಪ ಇಟ್ಟರೆ ತೆಗೆದಿಟ್ಟರೆ ಅದು ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಖಾರ ಆದರೆ ಹೇಳಿ. ಕೇಳಿದ್ರೆ ಒಂದೊಂದು ಮೆಣಸು ಒಂದು ರೀತಿ ಇರ್ತದೆ, ಹಸಿಮೆಣಸು ಒಳ್ಳೆ ಖಾರ ಇತ್ತು. ಆದ ಕಾರಣ ಖಾರ ಸ್ವಲ್ಪವೇ ಸ್ವಲ್ಪ ಬಾಕಿಯಾಗಿದೆ, ಒಂದು 2 ಸ್ಪೂನ್ ಅಷ್ಟು ಇದೆ. ಯಾವುದಾದ್ರು ಸುಕ್ಕ ಮಾಡೋಕೆ ಹಾಕ್ಬೋದು, ಅಲ್ಲ ಇನ್ನೊಂದು ಸಲ ಫ್ರಿಜ್ಜಲ್ಲಿ ತೆಗೆದಿಟ್ಟರೆ ಇನ್ನೊಂದು ಸಲ ಮಾಡೋಕೆ ಹಾಕ್ಬೋದು. ಡ್ರೈ ರೋಸ್ಟ್ ಆದ ಕಾರಣ ಏನಾಗೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಈಗ 10-12 ನಿಮಿಷ ಆಗಿದೆ. ಚಿಕನ್ ಒಳ್ಳೆ ಬೆಂದಿದೆ, ನೋಡಿ ಒಳ್ಳೆ ಸೆಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ತೆಗೆದುಕೊಂಡಿದ್ದೇನೆ, ಒಳ್ಳೆ ಫ್ಲೇವರ್ ಕೊಡ್ತದೆ ಕಸೂರಿ ಮೆಥಿ ಹಾಕಿದರೆ. ಇದನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ ನಿಮಗೆ ಡ್ರೈ ಬೇಕಿದ್ರೆ ಇನ್ನು ಸ್ವಲ್ಪ ಹೊತ್ತು ಡ್ರೈ ಮಾಡಿಕೊಳ್ಬೋದು, ಇಲ್ಲದಿದ್ದರೆ ಇಲ್ಲಿಗೆ ಗ್ಯಾಸ್ ಆಫ್ ಮಾಡಿಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಉಳಿದಿದ್ರೆ ಅದನ್ನು ಸಹ ಸ್ವಲ್ಪ ಹಾಕಿಕೊಳ್ಬೋದು. ಈಗ ನಮ್ಮ ಚಿಕನ್ ಕರಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಟ್ರೈ ಮಾಡಿ. ತುಂಬ ಟೇಸ್ಟ್, ಚಪಾತಿ ಜೊತೆ, ದೋಸೆ ಜೊತೆ, ಅನ್ನ ಜೊತೆನೂ ಒಳ್ಳೆ ಆಗ್ತದೆ. ಆದರೆ ಮೇಯ್ನಾಗಿ ಚಪಾತಿ, ದೋಸೆ, ಇಡ್ಲಿ ಜೊತೆ ತುಂಬ ಟೇಸ್ಟಾಗಿರ್ತದೆ. ಅನ್ನ ಜೊತೆ ಆದರೆ ಸ್ವಲ್ಪ ಡ್ರೈ ಮಾಡಿಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಇಟ್ಟರೆ ಆಯ್ತು, ಇದು ಡ್ರೈ ಆಗ್ತದೆ. ತಿಂಡಿ ಜೊತೆ ಆದರೆ ಸ್ವಲ್ಪ ಗ್ರೇವಿ ಇದ್ದರೆ ಒಳ್ಳೆಯದು. ನನಗೆ ತಿಂಡಿ ಜೊತೆ ಬೇಕು, ಹಾಗೆ ನಾನು ಸ್ವಲ್ಪ ಗ್ರೇವಿಯಾಗಿ ಇಟ್ಕೊಂಡಿದ್ದೇನೆ. ಥ್ಯಾಂಕ್ ಯು.